ಬೆಂಗಳೂರು ಮೈಸೂರು ಭೂ ಸ್ವಾಧೀನದ ಪರಿಹಾರ ಹಣದಲ್ಲಿ ಗೋಲ್ಮಾಲ್. ಬೆಂಗಳೂರು ಮೈಸೂರು ಭೂ ಸ್ವಾಧೀನದ ಪರಿಹಾರ ಹಣ ಏನಿದೆ, ಈ ಒಂದು ಹಣದಲ್ಲಿ ಭಾರೀ ಗೋಲ್ಮಾಲ್. 41 ಲಕ್ಷ ಸಾರ್ವಜನಿಕ ಹಣಕ್ಕೆ ಅಧಿಕಾರಿಗಳು ಕನ್ನ ಹಾಕಿದ್ರು ಎಚ್ಚೆತ್ತುಕೊಳ್ಳದ ಜಿಲ್ಲಾ ಪಂಚಾಯಿತಿ ಸಿಇಒ. ಗ್ರಾಮ ಪಂಚಾಯಿತಿಗೆ ಸೇರಬೇಕಾಗಿದ್ದ 41 ಲಕ್ಷ ಪಿಡಿಒ ಬ್ಯಾಂಕ್ ನೌಕರ ಸಂಘದ ಪಾಲಾಗಿದೆ. ಗ್ರಾಮ ಪಂಚಾಯಿತಿ ಹಣ ಪಿಡಿಒ ಬ್ಯಾಂಕ್ ನೌಕರರ ಸಂಘದ ಪಾಲಾಗಿದ್ದು ಹೇಗೆ? 2 ವರ್ಷಗಳ ಹೋರಾಟ ಆದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಕೇವಲ ನೋಟಿಸ್ ನೀಡಿ ಕೈ ತಳ್ಕೊಂಡಿತ್ತ ಜಿಲ್ಲಾಡಳಿತ. ಹಾಗಾದ್ರೆ ಇನ್ನು ಸಿಂಗಂ ಅಧಿಕಾರಿಗಳ ಮೌನಕ್ಕೆ ಕಾರಣ ಏನು? ಈ ಗೋಲ್ಮಾಲ್ನಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳೇ ಭಾಗಿಯಾಗಿದ್ದಾರಾ? ಮಂಡ್ಯದ ಬೂದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 382/7ರ ಜಮೀನು ರಾಷ್ಟ್ರೀಯ ಹೆದ್ದಾರಿ 275ಕ್ಕೆ ಭೂ ಸ್ವಾಧೀನ. ಗ್ರಾಮ ಪಂಚಾಯತ್ಗೆ ಸೇರ್ಬೇಕಾದ ಹಣವನ್ನ ಈಗ ಪಿಡಿಒ ಲಪಟಾಯಿಸಿದ್ರು ಕೂಡ ಜಿಲ್ಲಾಡಳಿತ ಮಾತ್ರ ಗಾಢ ನಿದ್ರೆಯಲ್ಲಿದೆ. ಜೊತೆಗೆ ಜಿಲ್ಲಾಡಳಿತದ ಅಧಿಕಾರಿಗಳು ಮಾತ್ರ ನಮಗೇನೂ ಗೊತ್ತೇ ಇಲ್ಲ, ಏನಾದ್ರೂ ಕೂಡ ನಮಗೆ ಬೇಕಾಗಿಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಾರಾ ಅಥವಾ ಅವರ ಮನಸ್ಥಿತಿಯೇ ಹಾಗಿದ್ಯಾ? ಎಷ್ಟು ಬೇಜವಾಬ್ದಾರಿತನ ತೋರಿಸ್ತಾರೆ ನೋಡಿ. ಇಷ್ಟರ ಮಟ್ಟಿಗೆ ಲೂಟಿ ಆಗ್ತಾ ಇದೆ, ಇಷ್ಟರ ಮಟ್ಟಿಗೆ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. 2 ವರ್ಷಗಳ ಹೋರಾಟ ಆಗಿದೆ. ಈ ಒಂದು ದೊಡ್ಡ ಮಟ್ಟದ ಹೋರಾಟ ಆದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಕಣಮುಚ್ಕೊಂಡು ಕೂತಿದೆ. ಯಾಕೆಂದ್ರೆ ಜಿಲ್ಲಾಡಳಿತಕ್ಕೆ ಇದು ಯಾವುದು ಕೂಡ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಗಾಢ ನಿದ್ರೆಯಲ್ಲಿದ್ದಾರೆ ಅನ್ಸುತ್ತೆ. ತಣ್ಣನೆ ಒಂದು AC ಇರುತ್ತೆ, ಆ ಒಂದು ಕಚೇರಿಯಲ್ಲಿ ಆರಾಮ್ಸೆ ಕುತ್ಕೊಳ್ಬಹುದು, ಯಾರು ತೊಂದರೆ ಮಾಡಲ್ಲ, ಏನಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಇದ್ದಾಗ ಇದೇ ಆಡಳಿತ ಮುಂದುವರಿಯೋದು. ಇಷ್ಟರ ಮಟ್ಟಿಗೆ ಗೋಲ್ಮಾಲ್ ಆದ್ರೂ ಕೂಡ ಜಿಲ್ಲಾಡಳಿತದ ಅಧಿಕಾರಿಗಳು ಸೈಲೆಂಟ್ ಆಗಿರೋದ್ರನ್ನ ಗಮನಿಸಿದ್ರೆ ಹಾಗಾದ್ರೆ ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? ಹಾಗಾಗಿ ಸುಮ್ಮನಿದ್ದಾರಾ? ನಮ್ಗೆ ಕುತು ಬರುತ್ತೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನಿರ್ಧಾರವನ್ನ ತೆಗೆದುಕೊಂಡ್ರೆ ನಮ್ಮ ಹುದ್ದೆಗೂ ಕುತು ಬರುತ್ತೆ, ನಮಗೂ ಕುತು ಬರುತ್ತೆ, ಹಾಗಾಗಿ ಒಂದು ವಿಚಾರಕ್ಕೆ ಹೋಗೋದೇ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದಾರಾ ಅಂತ. 41 ಲಕ್ಷ ಸಾರ್ವಜನಿಕರ ಹಣ, ಸಾರ್ವಜನಿಕರಿಗೆ ಸೇರ್ಬೇಕಾಗಿರುವಂತಹ ಹಣ ಅದು. ಅಂತ ಹಣವನ್ನ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡಿದ್ದಾರೆ, ಕನ್ನ ಹಾಕಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಇದೆಲ್ಲವೂ ಕೂಡ ಜಿಲ್ಲಾ ಪಂಚಾಯಿತಿ ಅಥವಾ ಸಿಇಒಗೂ ಕೂಡ ಗೊತ್ತಿದೆ. ಸಿಇಒ ನೋಡಿ ಎಷ್ಟರ ಮಟ್ಟಿಗೆ ಒಂದು ಲೂಟಿ ಮಾಡ್ತಾ ಇದ್ದಾರೆ. ಇಂತಹ ಭ್ರಷ್ಟ ಅಧಿಕಾರಿಗಳನ್ನ ನಿರ್ಮೂಲನೆ ಮಾಡದೆ ಹೊರತು ನಮ್ಮ ದೇಶ ಆಗಿರ್ಬೋದು ಅಥವಾ ಸರ್ಕಾರದ ಆಡಳಿತದ ಕಡೆ ಜನರು ಗಮನ ಹರಿಸೋದು ಕೂಡ ಕಷ್ಟ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಮೊದಲು ನಾವು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ, ಭ್ರಷ್ಟಾಚಾರನೋ ಹೆಸರೇ ಕೇಳಬಾರ್ದು ಅಂತ ಹೇಳ್ತಾರೆ ಸರ್ಕಾರದವರು. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕೂಡ ಇದನ್ನೇ ಹೇಳೋದು. ಭ್ರಷ್ಟಾಚಾರ ಮೊದಲು ನಾವು ನಿರ್ಮೂಲನೆ ಮಾಡೋದು ನಮ್ಮ ಧ್ಯೇಯ ಉದ್ದೇಶ ಅಂತ ಹೇಳ್ತಾರೆ. ಆದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಅಲ್ಲ, ನಿಮ್ಮ ಸುತ್ತಮುತ್ತ ಗಬ್ಬೆದ್ದು ನಾರ್ತಾ ಇದೆ. ಭ್ರಷ್ಟಾಚಾರಿಗಳ ಹಾವಳಿ ಹೆಚ್ಚಾಗ್ತಾ ಇದೆ, ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋ ಕೆಲಸ ಮಾಡಬೇಕು. ಈ ಕುರಿತು MB ನಾಗಣ್ಣಗೌಡ ಅಂತ ದೂರುದಾರ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಈಗ 41 ಲಕ್ಷ ಸಾರ್ವಜನಿಕರ ಹಣಕ್ಕೆ ಕನ್ನ ಹಾಕಿದ್ರು ಕೂಡ ನಮ್ಮ ಜಿಲ್ಲಾಡಳಿತ ಮತ್ತೆ ಜಿಲ್ಲಾಡಳಿತ ಅಧಿಕಾರಿಗಳು ಮಾತ್ರ ಗಾಢ ನಿದ್ರೆಯಲ್ಲಿದ್ದಾರೆ. ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ. ಮೇಡಮ್, ಇಲ್ಲಿ ಅವರು ಕೂಡ ಭಾಗಿದಾರರು. ಇಲ್ಲಿ ಕೇವಲ ಯಾರೋ ಒಬ್ಬ ಪಿಡಿಒ ವಿನಯ್ ಕುಮಾರ್ ಅಂತ ಏನಿದಾನೆ, ಗ್ರಾಮ ಪಂಚಾಯತಿಗೆ ಬರ್ಬೇಕಾದಂತ 41 ಲಕ್ಷ ಹಣವನ್ನ ಖಾಸಗಿ ಲೇಔಟ್ ದಾರ ಜೊತೆ ಸೇರ್ಕೊಂಡು ಅವ್ರ ಪಾಲಾಗಿ ಮಾಡ್ಕೊಂಡು ಎಲ್ಲ ಹಂಚ್ಕೊಂಡಿದ್ದಾರೆ ಹಣನ. ಇಲ್ಲಿ ನಾವು ಕೇವಲ ನಮಗೆ ಕಾಣ್ತಿರ್ತಕ್ಕಂಥ ಕೇವಲ ಪಿಡಿಒ ಮತ್ತು ಮಂಡ್ಯ ಬ್ಯಾಂಕ್ ನೌಕರರ ಗೋ ನಿರ್ಮಾಣ ಸಹಕಾರ ಸಂಘ ಮಾತ್ರ ಅಷ್ಟೇನೆ ನಮ್ಮ ಪಿಕ್ಚರ್ ಅಲ್ಲಿ ಕಾಣ್ತಿರ್ತಕ್ಕಂಥ. ಆದ್ರೆ ಬ್ಯಾಕ್ ಹ್ಯಾಂಡ್ ಇರ್ತಕ್ಕಂಥವ್ರು ಕೇವಲ ಇದೊಂದೇ ಅಕ್ರಮ ಅಲ್ಲ, ಬೆಂಗಳೂರು ಮೈಸೂರು ಹೆದ್ದಾರಿ ಏನು ಲ್ಯಾಂಡ್ ಎಕ್ವಿಷನ್ ಆಗಿದೆಯೋ ಕನಿಷ್ಠ 1,000 ಕೋಟಿ ಹಗರಣ ಆಗಿದೆ. ಭೂ ಸ್ವಾಧೀನದಲ್ಲಿ 1,000 ಕೋಟಿ ಹಗರಣ ಆಗಿದೆ. ಯಾವುದೇ ಒಂದು ಕೋಳಿ ಫಾರಂ, ಇಟ್ಟಿಗೆ ಫ್ಯಾಕ್ಟ್ರಿ, ಯಾವುದೇ ಫ್ಯಾಕ್ಟ್ರಿ ಇಲ್ಲದೆ ಇದ್ರು ಕೂಡ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವುಗಳ ಹೆಸರಲ್ಲಿ ಪರಿಹಾರವನ್ನು ತಗೊಳ್ಳಲಾಗಿದೆ. ಯಾವುದೇ ಬೋರ್ವೆಲ್ ಇಲ್ಲದೆ ಇದ್ದಾಗಲೂ ಕೂಡ ಪರಿಹಾರ ತಗೊಳ್ಳಲಾಗಿದೆ. ಹಂಗಾಗಿ ಇಲ್ಲಿ ನಾವು ಸರ್ಕಾರ ಒಂದು ಸಮಗ್ರವಾದ ತನಿಖೆ ಮಾಡಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥ ಎಲ್ಲ ಕೈಗಳು ಆಚೆ ಬರ್ತವೆ. ಇವಾಗ ನೋಡಿ, ಈ ಪ್ರಕರಣ ಬೂದನೂರು ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ದಾಖಲೆಗಳನ್ನ ಕೊಟ್ಟ ಮೇಲೆ ಇದು ಬಹಿರಂಗಕ್ಕೆ ಬಂದಿದೆ. ಇವತ್ತಿನ ತನಕ ನಮ್ಮ ಜಿಲ್ಲಾಡಳಿತ ಆಗ್ಲಿ, ಜಿಲ್ಲಾ ಪಂಚಾಯತ್ ಅಧಿಕಾರಿ ಆಗಿರತಕ್ಕಂಥವ್ರಾಗ್ಲಿ ಯಾವುದೇ ಕ್ರಮವನ್ನ ತಗೊಳ್ತಾ ಇಲ್ಲ. ನಂದಿನಿ ಮೇಡಮ್ ಅವರು ಬಹಳ ದಕ್ಷಾಧಿಕಾರಿಗಳು, ಪ್ರಾಮಾಣಿಕರು ಅಂತ ಹೇಳಿ ಒಂದ್ ಹೆಸರನ್ನ ಈಗಾಗಲೇ ತಗೊಂಡಿದಾರಲ್ಲ, ಯಾಕೆ ನಿಮ್ಮ ಪ್ರಾಮಾಣಿಕತೆ ದಕ್ಷತೆಯನ್ನ ಒಬ್ಬ ವಿನಯ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಮೇಲೆ ಕೈಗೊಳ್ತಾ ಇಲ್ಲ ನೀವು?
ನಿಮ್ ದಕ್ಷತೆ ಇದ್ರೆ ಪ್ರಾಮಾಣಿಕತೆ ಇದ್ರೆ ಪ್ರಯೋಗ ಮಾಡಿ ಅವ್ರ ಮೇಲೆ. ಈ ಗೋಲ್ಮಾಲ್ ವಿಚಾರದಲ್ಲಿ ದಕ್ಷತೆ ಅನ್ನೋದು ಮಾಯ ಆಗ್ಬಿಟ್ಟಿದೆ ಅನ್ಸುತ್ತೆ ಸರ್, ಹಂಗಾಗಿ ಖಂಡಿತ ಮೇಡಮ್. ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ಸುತ್ತೆ. ಖಂಡಿತ ಯಾಕಂದ್ರೆ ಬಹಳ ನಿಶ್ಚಳವಾಗಿ ಕಾಣ್ತಾ ಇದೆಯಲ್ಲ, 41 ಲಕ್ಷ ರೂಪಾಯಿ ಹಣವನ್ನೇ ಅವರು ವಂಚನೆ ಮಾಡಿರತಕ್ಕಂಥದ್ದು ಬಹಳ ದಾಖಲೆಗಳಿದೆ. ಜಿಲ್ಲಾಧಿಕಾರಿಗಳು ಒಪ್ಕೊಂಡಿದ್ದಾರೆ ಈಗಾಗ್ಲೇ, ಮತ್ತೆ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಕೂಡ ಅದನ್ನ ಮರು ವಸೂಲು ಮಾಡೋದಕ್ಕೆ ಪತ್ರ ಬರ್ದಿದ್ದಾರೆ ಆಗ್ಲೇ. ಇಷ್ಟೆಲ್ಲ ಇದ್ಮೇಲೆ ಯಾಕೆ ನೀವು ಕ್ರಮ ತಗೊಳ್ತಿಲ್ಲ PDO ಮೇಲೆ? ಆದ್ರೆ ನಿಮ್ದು ಭಾಗಿದಾರಿಕೆ ಇದೆಯಾ ಇದರಲ್ಲಿ? ನಿಮ್ದು ಶಾಮೀಲ್ದಾರಿಕೆ ಇದೆಯಾ? ಈ ಪ್ರಶ್ನೆ ನಾವು ಕೇಳ್ಬೇಕಲ್ಲ ಅವ್ರಿಗೆ. ಜಿಲ್ಲಾ ಪಂಚಾಯತ್ ಸಿಇಒ ಅವ್ರಿಗೆ ನಿಮ್ಮ ಮೌನ ಯಾಕೆ? ನಿಮ್ಮ ಇಲಾಖಾ ತನಿಖೆ ಯಾರು ಮಾಡಬಹುದಲ್ಲ ಈ ವಿಚಾರದಲ್ಲಿ? ಬರೀ ಒಂದು ಪಂಚಾಯತಿ ಒಂದು ಪ್ರಕರಣದಲ್ಲಿ 41 ಲಕ್ಷ ವಂಚನೆ ಅಂದ್ರೆ, ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 20 ಕಿಲೋಮೀಟರ್ ಆದೋಗ್ತಾರೆ, 35 ಕಿಲೋಮೀಟರ್ ಆದೋಗುತ್ತೆ. ಇದು ಈ ರಸ್ತೆ ಜಾಸ್ತಿನೇ ಆದೋಗುತ್ತೆ. ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ನಮ್ಗೆ ನಿಡಘಟ್ಟೆಯಿಂದ ಬೊಮ್ಮನಗ್ರಹಾರ ಅಂತ ಹೇಳಿ ಹತ್ತತ್ರ ಹೆಚ್ಚು ಕಡಿಮೆ 55-60 ಕಿಲೋಮೀಟರ್ ಆದೋಗುತ್ತೆ ಈ ರಸ್ತೆ. ಎಷ್ಟು ಕೋಟಿ ವಂಚನೆ ಆಗಿರ್ಬೋದು ಪಂಚಾಯತಿಗಳಿಗೆ? ಯಾಕೆ ನೀವು ತನಿಖೆ ಮಾಡ್ಲಿಕ್ಕೆ ಆದೇಶ ಮಾಡ್ತಿಲ್ಲ? ಆ PDO ಮೇಲೆ ಕ್ರಮ ಕೈಗೊಳ್ತಿಲ್ಲ? ಈ ವಿಚಾರದಲ್ಲಿ ನಿಮ್ಮ ದಕ್ಷತೆ ಏನಾಯ್ತು? ನಿಮ್ ಪ್ರಾಮಾಣಿಕತೆ ಏನಾಯ್ತು? ಈಗ ಏನಾದ್ರೂ ಹೋಗಿ ಕೇಳಿದ್ರೆ ಹೇಳ್ತಾರಲ್ಲ ಸರ್, ನೋಟಿಸ್ ಕೊಟ್ಟಿದ್ದೀವಿ, ನೋಟಿಸ್ ಕೊಟ್ರೆ ಸಾಲ್ದಾ ಅಂತ ಕೇಳ್ತಾರೆ ಅಧಿಕಾರಿಗಳು. ಆದ್ರೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಅವ್ರಿಗೆ ಬರೋದಿಲ್ಲ ಅನ್ಸುತ್ತೆ. ಮೇಡಮ್, ಇದು ಕಾಲಹರಣ ಮಾಡೋ ತಂತ್ರ. ಯಾಕಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿದೆ, ದಾಖಲೆಗಳಿಲ್ಲ, ಮತ್ತೊಂದಿಲ್ಲ ಅಂದ್ರೆ ಪ್ರಶ್ನೆ ಬೇರೆ. ಅಟ್ಲೀಸ್ಟ್ ತನಿಖೆಯನ್ನ ನೀವು ಕಾಲಕ್ರಮ ಒಡೆ ಮುಗಿಸಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಏನ್ ಆಕ್ಷನ್ ತಗೋಬೇಕಲ್ಲ ನೀವು? ಕಾಲಹರಣ ಯಾಕೆ ಮಾಡ್ತೀರಿ? ನೋಡಿ, ನಾನು ಆಗ್ಲೇ ಹೇಳಿದೆ, ನಿಜವಾಗ್ಲೂ ನಾನು ಫ್ರೀಡಮ್ ಟಿವಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಒಂದು ಒಳ್ಳೆ ವಿಚಾರ ಬಗ್ಗೆ ನೀವು ಒಂದು ನ್ಯೂಸ್ ಚಾನಲ್ ಇದ್ ಮಾಡ್ತಿರ್ತಕ್ಕಂಥದ್ದು ಒಳ್ಳೇದೇನೆ. ಆದ್ರೆ ಇನ್ನೊಂದು ನಾನು ಮನವಿ ಮಾಡ್ತಕ್ಕಂಥದ್ದು, ಇಡೀ ಹಗರಣ ಏನಾಗಿದೆಯಲ್ಲ ಇವತ್ತು ಬೆಂಗಳೂರು ಟು ಮೈಸೂರು ಲ್ಯಾಂಡ್ ಅಕ್ವಿಷನ್ ಆಗಿರ್ತಕ್ಕಂಥ ಹಗರಣ, ಈಗ ಮುಂದೆ ಶ್ರೀರಂಗಪಟ್ಟಣದಿಂದ ಕುಶಾಲನಗರ ತನಕ 94 ಕಿಲೋಮೀಟರ್ ಹೈವೇ ಮಾಡ್ತಿದ್ದಾರೆ. ಅಲ್ಲಿ ಹಗರಣ ಆಗಬಾರದು. ಈ ಹಗರಣ ನಿಲ್ಲಿಸ್ಬೇಕು ಅಂತಂದ್ರೆ ಸಮಗ್ರವಾದ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಮಾಡ್ಬೇಕು. ಆದೇಶ ಮಾಡಿದ್ರೆ ಖಂಡಿತ 1,000 ಕೋಟಿ ರೂಪಾಯಿ ಅಷ್ಟು ಹಗರಣ ಇವತ್ತು ನಡೆದಿದೆ. ಈ ಎಲ್ಲ ಕಲ್ಪಿಟ್ಸ್ ಇವತ್ತು ನಮ್ ಕಣ್ಣು ಕಾಣ್ತಿದೆ. ಒಬ್ಬ PDO ಮಾತ್ರ ಅಷ್ಟೇನೆ. ಆದ್ರೆ ಇದರೊಳಗೆ ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸ್ ಇದ್ದಾರೆ, ಜಿಲ್ಲಾಡಳಿತ ಮಟ್ಟದ ಅಧಿಕಾರಿಗಳಿದ್ದಾರೆ. ಅವರೆಲ್ಲ ಬಣ್ಣವನ್ನ ಬಯಲು ಮಾಡೋದಕ್ಕೆ ನಿಮ್ಮ ಟಿವಿ ಮೂಲಕ ನಾನು ಮನವಿ ಮಾಡ್ತೀನಿ, ಫ್ರೀಡಮ್ ಟಿವಿ ಮೂಲಕ ಒಂದು ಸಮಗ್ರವಾದ ತನಿಖೆಗೆ ಆದೇಶ ಆಗಬೇಕು ಅಂತ ನಾನು ಕೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ಕೆ. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾರ್ವಜನಿಕರ ಹಣ, ಬೇರೆ ಯಾರ್ದು ಹಣ ಅಲ್ಲ, ಸಾರ್ವಜನಿಕರ ಹಣವನ್ನ ಲೂಟಿ ಹೊಡೆದಿದ್ದಾರೆ, ಕನ್ನ ಹಾಕಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲಾದ್ರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕೇವಲ ನೋಟಿಸ್ ಕೊಟ್ರೆ ಸಾಲದು, ಯಾವ್ದಾದ್ರು ಕಠಿಣ ಕ್ರಮವನ್ನ ಜರುಗಿಸಲೇಬೇಕು ಭ್ರಷ್ಟರ ವಿರುದ್ಧವಾಗಿ.